ಕೌಸಲ್ಯಾಯಾರಸಸುಮರಂ ಮಂಡಲೇ ಪುತ್ರರತ್ನಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಆ ಅನಂತ ಗುಣ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂತಹ ರಾಮನ ಬಗ್ಗೆ ಕೇಳಿದರೆ ಆಗ ಹನುಮಂತ ದೇವರು ಹೇಳ್ತಾರೆ, ಆ ರಾಮನಾಮವನ್ನು ನೆನೆದರೇನೆ ಎಲ್ಲ ಭವದ ಬಂದ ಪರಿಹಾರವಾಗ್ತಕ್ಕಂಥದ್ದಾಗ್ತದೆ. ಕಾಮಹರನು ಸತಿಯು ಸದಾ ನೇಮದಿಂದ ನೆನೆವ ರಾಮನಾಮ ಭಜಿಸಿದವನು ಭವದ ಬಂಧನ. ರಾಮನಾಮ ಭಜಿಸಿದವನು ಭವದ ಬಂಧನ. ಶಿವನು ಧನ್ಯನಾದ ಮೌನಿ ಯುವತಿ ಪಾವನೆಯಾದಳು. ರವಿಯು ಸುಧನು ವರವ ಪಡೆದ ಧ್ರುವನು ನಾಮ ಭಜಿಸಿದವಗೆ ಮುಂದೆ ಭವದ ಬಂಧನ. ನಾಮ ಮಂತ್ರದಿಂದ ಪರಮ ಮಗಳೆಯಾದಳು. ವರದ ಗೋಬಲ ವಿಠಲದಾನು ದುರಿತ ರಾಮ ನಾಮ ಭಜಿಸಿದವನು ಭವದ ಬಂಧನ. ರಾಮ ನಾಮ ಭಜಿಸಿದವಗೆ ಭವದ ಬಂಧನ. ಆ ರಾಮನಾಮವನ್ನು ಭಜಿಸಿದ್ರೇನೆ ಮುಂದೆ ಭವದ ಬಂಧನ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ರಾಮ ಮಂತ್ರವು ಜಪಿಸು. ಬರೇ ರಾಮ ರಾಮ ಅಂತ ಮಂತ್ರ ಜಪ ಮಾಡಿದ್ರೇನೆ ಎಲ್ಲರೂ ಪಾವನರಾಗ್ತಾರೆ. ಅಂತಹ ರಾಮ ಸುಂದರವಾಗಿರ್ತಕ್ಕಂಥವನಾಗ್ತಾರೆ. ಎನ್ನ ಕಂದ ಹಳ್ಳಿಯ ಹನುಮ ಚಂದಾಗಿ ಹನೇ ಲಕ್ಷ್ಮಣ ದೇವ. ಆಗ ಆ ಹಳ್ಳಿಯ ಹನುಮ, ಆ ರಾಮದೇವರು ಸುಖವಾಗಿದ್ದಾರೋ, ಆ ಲಕ್ಷ್ಮಣ ಚೆನ್ನಾಗಿದ್ದಾನೋ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆಗ ತಿಳಿಸ್ತಾ ಇದ್ದಾರೆ. ಅಂತಹ ಕರಿವರ ಪ್ರಹ್ಲಾದಗೊಳಿದಂತಹ ಸ್ವಾಮಿ ಆ ರಾಮಚಂದ್ರ ಸುಖವಾಗಿದ್ದಾನೆ ಸಮ. ರಾಮ ರಕ್ಷೇಮವ ರಮಣಿಗೆ ಬೇಡಿ ತಾಮಸ ಮಾಡದೆ ಮುದ್ದಿಗೆ ನೀಡಿ ಪ್ರೇಮದಿ ಜಾನಕಿ ಕುರುಹನ್ನು ಕೊಡಲಾಗಿ ಆಮವನ್ನು ದೊಡ್ಡ ಬಲವನ್ನು ಬೇಡಿ ಎಷ್ಟು ಸಾಹಸ ನೀನೇ ಬಲವಂತ ಕರುಣಿದೆ ಹನುಮಂತ. ಆ ರಾಮಚಂದ್ರ ಕೊಟ್ಟಂತಹ ಮುದ್ರಿಕೆಯನ್ನು ಕೊಡ್ತಾರೆ. ಆ ಮುದ್ರಿಕೆ ಹಿಂದೆಯೇ ಒಂದು ದೊಡ್ಡದಾದಂತಹ ಕಥೆ ಉಂಟು ಅಂತ. ಆ ಸೀತೆಯನ್ನು ಯಾವಾಗ ಆ ಧನುಸ್ಸು ಭಂಗ ಮಾಡಿದಾಗ ಆಗ ಅಲ್ಲಿ ಮಾವ ಕೊಟ್ಟಂತಹ ಉಂಗುರವಂತೆ. ಶಿವ ಧನಸ್ಸು ಭಂಗ ಮಾಡಿದಾಗ ಸೀತೆ ಒಂದು ಕೊರಳಾಗ ಹಾಕಿದಾಗ ಅವಾಗ ಹಾಕಿದ್ರಂತೆ. ಆ ಉಂಗುರ ಅವನ ಹತ್ರ ಇತ್ತಂತೆ. ಅದು ಸೀತಾದೇವಿ ಕೊಟ್ಟಿದ್ದು. ಇದು ರಾಮನ ಉಂಗುರ ಅಂತ ಸಿದ್ಧವಾದ ಮೇಲೆ ಆಗ ಕೊಡು ರಾಮನ ಮುದ್ರಿಕೆಯನ್ನು ಅಂತ ಕೇಳಿದಾಗ ಹನುಮಂತ ಅಂತಾನೆ, ತಾಯೇ ನಿನಗಾಗಿ ತಂದಿರತಕ್ಕಂತಹದ್ದು ರಾಮ ಕೊಟ್ಟಂತಹ ಮುದ್ರಿಕೆ ಇದು, ಅವಶ್ಯವಾಗಿ ಸ್ವೀಕಾರ ಮಾಡುವಂತಹ ಕ್ಷಣ ಕೊಡು ಅಂತ ಸೀತಾದೇವಿ ಕೈ ಮಾಡಿದರೆ ಹನುಮಪ್ಪ ಅಂದನಂತೆ, ತಾಯೇ ನೀನು ಕೈ ಮಾಡುವುದಲ್ಲ, ನೀನು ಯಾವಾಗಲೂ ಮೇಲಿರಬೇಕು, ನಾನು ಕೆಳಗಿರಬೇಕು. ಹನುಮಪ್ಪ ತನ್ನ ಎರಡೂ ಕೈಗಳಲ್ಲಿ ಆ ಉಂಗುರವನ್ನು ಕೈ ಹಿಡ್ತಾನಂತೆ. ಯಾಕೆ ತಾಯಿ ನೀನು ತೆಗೆದುಕೋ, ನೀನು ಮ್ಯಾಲ, ನಿನಗಿನ ಮೇಲೆ ನಾನಲ್ಲ. ಯಾವಾಗಾದರೂ ನಾವು ದೊಡ್ಡವರಿಗೆ ಗುರುಗಳಿಗೆ ಕೊಡಬೇಕಾದ್ರೆ ಮೇಲಿಂದ ಕೊಡ್ತೀವೋ ಹೀಗೆ ಮುಂದೆ ಹಿಡಿತೀವಿ, ತೋಳ್ರಿ ಸ್ವಾಮಿ ನೀವು ಮುಟ್ಟಿಬಿಡ್ರಿ ಅಂತ ಹೇಳಿ ಅಂತ. ಹಾಗೆ ಆ ತಾಯಿಗಿಂತ ದೊಡ್ಡವನು ನಾನಲ್ಲ ಎನ್ನುವಂತಹ ತತ್ವವನ್ನು ಆ ವಾಯುದೇವರು ನಮಗೆ ತಿಳಿಸಿಕೊಡತಕ್ಕಂಥವರಾಗ್ತಾ ಇದ್ದಾರೆ. ಅದಂತಹ ಸಂದರ್ಭದಲ್ಲಿ ಆ ಒಂದು ಆ ಮುದ್ರಿಕೆಯನ್ನು ಸ್ವೀಕಾರ ಮಾಡಿದ ಕ್ಷಣ ಅಬ್ಬಾ ಇದು ನನ್ನ ರಾಮನ ಮುದ್ರಿಕೆ ಅಂತ ಸಂತೋಷಪಟ್ಟು ಆಗ ಹನುಮಂತ ಹೇಳ್ತಾನೆ, ಅಮ್ಮ ಬಂದ ಕೆಲಸ ಮುಖ್ಯವಾಗಿ ನನಗೆ ಮುಗಿಸಿದೆ. ನನ್ನ ಕೆಲಸ ರಾಮದೂತ, ನಾನು ನಿನ್ನಿಂದ ಒಂದು ಕುರುಹನ್ನು ಕೊಟ್ಟು ಬಿಡುವ, ತೆಗೆದುಕೊಂಡು ಹೋಗಿ ರಾಮನಿಗೆ ಮುಗಿಸ್ತೇನೆ ಅಂತ ಪ್ರೇಮದಿ ಜಾನಕಿ ಕುರುಹನ್ನು ಕೊಡಲಾಗಿ ಆ ಮಹಾವನು ತೊಳು ಬಲವನು ಬೇಡಿ ಆಗ ಶಿರೋರತ್ನವನ್ನು ಕೊಡ್ತಾಳಂತೆ.
ತನ್ನ ಹಣೆಯ ಮೇಲೆ ಹಾಕಿಕೊಳ್ಳುವಂತಹ ಶಿರೋರತ್ನ, ಈ ಒಂದು ಪವಿತ್ರವಾಗಿರುವಂತಹ ಬೈತಲು ಮುಂಭಾಗದಲ್ಲಿ ಹಾಕೋದು ಈಗ ನೋಡ್ಲಿಕ್ಕೆ ಸಿಗುವುದಿಲ್ಲ, ಮುಗಿದು ಹೋಗ್ತಿದೆ, ಬೈತಲೇ ಇರಂಗಿಲ್ಲ ತಲೆ ಮೇಲೆ, ಇದನ್ನು ಹಾಕೊಳ್ಳುವಂತ ದುರುತೋಪಹಸ್ತ. ಆದರೆ ಆ ಸೀತಾದೇವಿಗೆ ಆ ಒಂದು ಶಿರೋರತ್ನ ಅದನ್ನು ತೆಗೆದುಕೊಂಡು ಚೂಡಾಮಣಿಯನ್ನ ಕೊಡತಕ್ಕಂಥವಳಾಗ್ತಾ ಇದ್ದಾಳೆ. ಆ ಚೂಡಾಮಣಿ ಇವತ್ತಿಗೂ ನಮಗೆ ನೋಡಲಿಕ್ಕೆ ಆ ಸೀತೆ ರಾಮನಿಗೆ ಕೊಟ್ಟು ಕಳಿಸಿದ ಒಂದು ಚೂಡಾಮಣಿ ಇವತ್ತೂ ಕೂಡ ನಮ್ಮ ಮೂಲ ರಾಮದೇವರ ಮೇಲೆ ಇವತ್ತಿಗೂ ಕಾಣ್ತಾ ಇದೆ. ಇದು ಆ ಸೀತಾದೇವಿ ಕೊಟ್ಟಂತಹ ಚೂಡಾಮಣಿ. ರಾಮದೇವರ ಕೊರಳಲ್ಲಿ ಎಷ್ಟು ಆಭರಣಗಳಿದ್ರು ಇದು ಮುಖ್ಯವಾಗಿದೆ. ರಾಮದೇವರ ಕೊರಳಲ್ಲಿ ಯಾವುದೇ ಆಭರಣಗಳಿದ್ರೂ ಕೂಡ ಈ ಚೂಡಾಮಣಿ ಹಾಕಿದ ಮೇಲೆ ಮುಂದಿನ ಆಭರಣಗಳು ಹಾಕಿದ್ದಾರೆ. ಆದರೆ ಇದು ಯಾರಿಗೂ ಕಲ್ಪನೆ ಇಲ್ಲ. ಆದರೆ ಸೀತಾದೇವಿ ಶಿರೋರತ್ನ ರಾಮನೇ ತನ್ನ ಮೂರ್ತಿಗೆ ಹಾಕಿದ್ದಂತೆ. ಹಿಂದಿನ ಇತಿಹಾಸಗಳೆಲ್ಲ ನಾವು ಕೇಳಲಿಕ್ಕೆ ನಮಗೆ ತಿಳಿದು ಬರತಕ್ಕಂತಹದ್ದಾಗ್ತಾ ಇದೆ. ಇಂತಹ ಆಭರಣವನ್ನ ತೆಗೆದುಕೊಂಡ ಮೇಲೆ ತನ್ನ ಕೆಲಸ ಮುಗಿತು. ನೋಡ್ರಿ, ಇಲ್ಲಿವರೆಗೂ ರಾಮದೇವರ ಪೂಜೆ, ಸೀತೆಯನ್ನು ಭೇಟಿಯಾಗಬೇಕು, ಅಲ್ಲಿ ಭೇಟಿಯಾಯಿತು, ಅವಳಿಗೆ ಮುದ್ರಿಕೆ ಕೊಡಬೇಕು, ಕೊಟ್ಟಿದ್ದಾಯ್ತು, ಅವಳಿಂದ ಸ್ವೀಕಾರ ಮಾಡಿದ್ದಾಯ್ತು. ಇನ್ನು ಮೇಲೆ ಹನುಮಪ್ಪನಿಗೆ ಹಸಿವಾಯ್ತು. ನೋಡ್ರಿ, ಇಲ್ಲಿವರೆಗೂ ಹಸಿವಿನೇ ಇಲ್ಲ, ಎಲ್ಲರಿಗೂ ಹಸಿವಿಲ್ಲ, ಅವನಿಗೇನು ಹಸಿವಿದೆ? ಹನುಮಪ್ಪನಿಗೆ ಎಲ್ಲರ ಹಸಿವೆಯನ್ನು ಪರಿಹಾರ ಮಾಡುವ ಆ ಸ್ವಾಮಿ, ಅವನಿಗೆ ಹಸಿವೇನೆ. ಆದರೂ ಕೂಡ ಕಪಿಗಳ ಕೆಲಸ, ಕಪಿಗಳ ಗುಣ ಅಲ್ಲ. ಕೆಲಸ ಆಗೋ ತನಕ ಮುಗಿತು, ದೇವರ ಪೂಜೆ ಆಯಿತು, ಕೆಲಸ ಆಯಿತು, ಇನ್ನು ಮೇಲೆ ಹಸಿವೆ ಆಯಿತು ಹನುಮಪ್ಪನಿಗೆ. ಆಗ ಹನುಮಂತ ದೇವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಶೋಕವನದಲ್ಲಿರ್ತಕ್ಕಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ಹಣ್ಣುಗಳನ್ನ, ಬಾಳೆಹಣ್ಣು ಮೊದಲಾದವುಗಳನ್ನೆಲ್ಲವನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ಪ್ರಾರಂಭ. ಕಪಿಗೆ ಇಷ್ಟೇ ಅದು ಮುಗಿತಲ್ಲ, ಕೆಲಸ ಮುಗಿದ ಮೇಲೆ, ನೈವೇದ್ಯ ಆದ ಮೇಲೆ, ದೇವರ ಪೂಜೆ ಆಯಿತು, ಲಕ್ಷ್ಮೀ ದೇವಿಗೆ ಸಮರ್ಪಣ ಆಯಿತು, ಆಮೇಲೆ ಪ್ರಸಾದ ಸ್ವೀಕಾರ ಅಂತ ಹೇಳಿ, ಆಗ ಅಲ್ಲಿ ಆ ಒಂದು ರಾವಣನ ಒಂದು ನೋಡಿದ ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಹಣ್ಣಿನ ನೆವದಲ್ಲಿ ಹಸುರ ಹೊಯ್ದು ಬಣ್ಣ ಬಣ್ಣನೆ ಅಡಿ ನಗೆನಗೆದಾಡುತ್ತ ಬಣ್ಣಿಸಿ ಹಸುರನ ಬಲವಂತ. ಎಷ್ಟು ಸಾಹಸವಂತ ನೀನೇ ಬಲವಂತ, ಚಿಕ್ಕ ಬಡಿರೆ ಅಲ್ಲಿ ನೋಡ್ತಾ ಇದ್ದಾನೆ. ಬರೀ ಹಣ್ಣು ತಿಂದ್ರೆ ಸರಿ ಇರ್ತದೆ, ಕಿತ್ಕೊಂಡು ತಿನ್ಬೋದು, ಅದ್ರ ಕಪಿಗಳು ಹಂಗಲ್ಲ. ಈ ರಾವಣನ ಹತ್ರ ಹೋಗಬೇಕಲ್ಲ ಅಂತ ವಿಚಾರ ಮಾಡಿದ್ದಂತೆ. ನಾವು ಸುಮ್ಮನೆ ಹೋಗಿ ಭೇಟಿಯಾದ ಉಪಯೋಗ ಇಲ್ಲ, ನಾನು ಒಂದು ವಿಚಾರ ತಿಳಿಬೇಕು ಅಂತ ಹೇಳಿ ಆ ಕಪಿ ಏನು ಮಾಡ್ತಾ ಇದ್ದಾನೆ, ಶೃಂಗಾರ ವನದೊಳಗೆ ಇದ್ದ ಗಮನಿಸಿದೆ ಅತಿರನ ಶೂರ. ಗಿಡಗಳನ್ನು, ಮರಗಳನ್ನು ಎಲ್ಲವನ್ನೂ ಕೂಡ ಕಿತ್ತಿ ಎಸಿತಕ್ಕಂತಹವರಾಗ್ತಾ ಇದ್ದಾರೆ. ಗಿಡಗಳು, ಮರಗಳು ಎಲ್ಲವನ್ನೂ ಕೂಡ ಕಿತ್ತಿ ಎಸಿತಕ್ಕಂತಹವರಾಗಿ, ಆಗ ಅಲ್ಲಿರ್ತಕ್ಕಂತಹ ಒಂದು ದೊಡ್ಡದಾಗಿರ್ತಕ್ಕಂತಹ ಪ್ರಾಕಾರ, ಆ ಪ್ರಾಕಾರದ ಮೇಲೆ ಹಾರಿ ಬಂದು ಹನುಮಂತ ದೇವರು ಕುಳಿತುಕೊಳ್ತಕ್ಕಂಥವರಾಗ್ತಾ ಇದ್ದಾರೆ. ಆಗ ಆ ಹನುಮಂತ ದೇವರು ಹಾರಿ ಬಂದು ಅಲ್ಲಿ ಎಲ್ಲವನ್ನೂ ಕೂಡ ಅಶೋಕವನವನ್ನು ನಾಶ ಮಾಡಿ ಜೋರಾಗಿ ಗರ್ಜನೆಯನ್ನು ಮಾಡತಕ್ಕಂಥವರಾಗ್ತಾ ಇದ್ದಾರೆ. ಆಗ ಅಲ್ಲಿ ಗರ್ಜನೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಕೇಳಿಸ್ತಕ್ಕಂತಹದ್ದಾಗ್ತಾ ಇದೆ. ಅದನ್ನು ವಿಜಯ ಪ್ರಭು ಹೇಳ್ತಾರೆ, ವಜ್ರ ಶರೀರ ಗಂಭೀರ
ಆಗಿರತಕ್ಕಂತಹ ಪ್ರಾಕಾರವನ್ನು ಏರಿ ಜೋರಾಗಿ ಗರ್ಜನೆ ಮಾಡ್ತಾ ಇದ್ದಾರೆ. ಮೊದಲಿಗೆ ವಾಯುದೇವರು ಆಗ ಹೊಟ್ಟೆ ತುಂಬಿಬಿಟ್ಟಿದೆ, ಎಲ್ಲ ಹಣ್ಣನ್ನು ತಿಂದಿದ್ದಾರೆ, ಎಲ್ಲ ಕಿಕ್ಕಿ ಒಗಿತಾ ಇದ್ದಾರೆ, ಕಪಿಚೇಷ್ಟೆ. ಆಗ ಮಾಡುವ ಸಂದರ್ಭದಲ್ಲಿ ಪ್ರಾಕಾರವನ್ನೇರಿ ಜೋರಾಗಿ ಕೂಗಿದಾಗ ರಾವಣನ ಕೇಳಿದ್ರು, ಏನಾಯ್ತು ನೋಡ್ರು ಅಂತ ಹೇಳಿ. ಆಗ ದೂತರನ್ನು ಕಳಿಸ್ತಕ್ಕಂಥವನಾಗ್ತಾ ಇದ್ದಾನೆ. ಏನಾಯ್ತು? ಇಲ್ಲ ಸ್ವಾಮಿ, ಒಬ್ಬ ಕಪಿ ಬಂದಿದೆ, ಒಂದು ಕೋತಿ ಬಂದಿದೆ. ಆ ಕೋತಿ ಬಂದು ಎಲ್ಲ ವನವನ್ನು ಹಾಳು ಮಾಡತಕ್ಕಂಥ ಕೋತಿ ಬಂದದ ರಾವಣನಿ ಕೇಳೋ. ಆಗ ಕೋತಿ ಬಂದು ಬಿಟ್ಟಿದೆ. ರಾವಣ ನೋಡು, ಆ ಎಲ್ಲವನ್ನು ನಾಶ ಮಾಡಿ ಹಾಕ್ತದೆ. ಕೋತಿ ನಾಶ ಮಾಡಿ ಹಾಕ್ತಕ್ಕಂತಹದ್ದಾಗ್ತಾ ಇದೆ. ಆ ಕೋತಿ ಬಂದಿದ ರಾವಣನಿ ಕೇಳು. ಆ ಕೋತಿ ಬಂದು ನಿನ್ನ ವನವನ್ನೆಲ್ಲವನ್ನೂ ಕೂಡ ನಾಶ ಮಾಡಿ ಹಾಕಿಬಿಟ್ಟಿದೆ ಅಂತ ಹೇಳಿದ ಕ್ಷಣ ಎಲ್ಲ ಆಗ ಚತುರಂಗ ಬಲ ಸೈನ್ಯವನ್ನು ಕೊಟ್ಟು ಕಳಿಸ್ತಕ್ಕಂಥವನಾಗ್ತಾ ಇದ್ದಾನೆ. ಅನೇಕ ಮಂತ್ರಿಗಳು ಮಕ್ಕಳನ್ನೆಲ್ಲವನ್ನೂ ಕೂಡ ಹೋಗ್ರಿ, ಯಾರು ನೋಡ್ರಿ ಅಂತ. ಒಬ್ರು ಇಬ್ರು ಹೋದವರೆಲ್ಲ ಅಲ್ಲೇ ಕೃಷ್ಣಾರ್ಪಣ, ಮತ್ತೆ ಹಿಂತಿರುಗಿ ಬರಲೇ ಇಲ್ಲ. ಕೊನೆಗೆ ಚತುರಂಗ ಬಲ ಸೈನ್ಯವನ್ನು ಕೊಟ್ಟು ಕಳಿಸ್ತಾನೆ. ಆನೆ ಪಾದಾಳಗಳು ಮತ್ತು ಎಲ್ಲವನ್ನೂ ಕೂಡ ಅಲ್ಲಿ ಕೊಟ್ಟು ಕಳಿಸ್ತಕ್ಕಂತಹದ್ದಾಗ್ತಾ ಇದ್ರೆ ಯಾರು ಕೂಡ ಉಳಿತಕ್ಕಂತಹವರಾಗಲಿಲ್ಲ. ಎಲ್ಲರನ್ನೂ ಕೂಡ ನಾಶ ಮಾಡಿ ಹಾಗೆ ಬಿಡತಕ್ಕಂಥವರಾಗ್ತಾ ಇದ್ದಾರೆ ಅಂತಹ ವಾಯುದೇವರು. ಆಗ ಮಗನಾಗಿರ್ತಕ್ಕಂತಹ ಅಕ್ಷಕುಮಾರನಿಗೆ ಹೇಳ್ತಾನೆ ರಾವಣ. ಆಗ ನೋಡಿ, ರಾವಣ ಹೇಳ್ತಾನೆ, ಅಕ್ಷಕುಮಾರ ಹೋಗು, ಆ ಕಪಿಯನ್ನು ಬಂಧನ ಮಾಡಿಕೊಂಡು. ಅಕ್ಷಕುಮಾರ ಅಂತ ಅವಶ್ಯವಾಗಿ ಬರ್ತೇನೆ ಅಂತ ಅಕ್ಷಕುಮಾರನ ಜೊತೆಗೆ ಯುದ್ಧ ಮಾಡತಕ್ಕಂತಹದ್ದಾದ್ರೆ ಆ ಅಕ್ಷಕುಮಾರನನ್ನು ಹೊಡೆದು ಬಡದು ಸಾಯಿಸಿ ಬಿಡ್ತಕ್ಕಂಥವರಾಗ್ತಕ್ಕಂಥ. ಆಗ ಆ ಅಕ್ಷಕುಮಾರನನ್ನು ವಾಯುದೇವರು ಸಂಹಾರ ಮಾಡಿಬಿಡ್ತಕ್ಕಂಥವರಾಗ್ತಾ ಇದ್ದಾರೆ. ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ್ನು ಭಂಗಿಸಿ ಬಿಸಿದೆಯೋ ಬಂದರ ಕಸನೆ. ಅನೋಪಮಂ ಹರೆ ತಲಂ ನಿಶಮ್ನ ರಾಕ್ಷಸಾಧಿಪ ಕುಮಾರ ಮಧ್ಯಮತ್ತನ ತಮಂ ಕೃತಂ ನ ಯೋಜಯತ. ಆಗ ಆ ರಾವಣನ ಮಗನಾಗಿರ್ತಕ್ಕಂತಹ ಅಕ್ಷಕುಮಾರನನ್ನ ವಾಯುದೇವರು ಸಂಹಾರ ಮಾಡಿಬಿಡ್ತಕ್ಕಂಥವರಾಗ್ತಾ ಇದ್ದಾರೆ. ಘನಘೋರವಾಗಿ ಯುದ್ಧ ಆಯಿತು. ಇವತ್ತಿಗೂ ಕೂಡ ಪ್ರಾಣದೇವರ ಕೆಳಗೆ ಒಬ್ಬ ರಾಕ್ಷಸನ ಚಿತ್ರ ಇರ್ತದೆ ನೋಡಿ. ಅದು ಬೇರೆ ಯಾರೂ ಅಲ್ಲ, ಅಕ್ಷಕುಮಾರ. ನಮ್ಮ ಸತ್ಯನಾಥ ಅಗ್ರಹಾರ ಪ್ರಾಣದೇವರ ಕೆಳಗಿನಲ್ಲಿ ನಾವು ಕಾಣಬಹುದು, ಅದನ್ನು ಕಾಣ್ತೇವೆ. ಅಲಂಕಾರ ಮಾಡಿಬಿಟ್ಟಿರ್ತಾರೆ, ಕೆಳಗೆ ಕಾಣುವುದಿಲ್ಲ. ಆದರೆ ಕೆಳಗೊಬ್ಬ ರಾಕ್ಷಸ ಇರ್ತಾನೆ, ಅವನು ಬೇರೆ ಯಾರೂ ಅಲ್ಲ, ಅಕ್ಷಕುಮಾರ, ರಾವಣನ ಮಗ. ಅವನನ್ನು ಸಾಯಿಸಿ ಬಿಡತಕ್ಕಂಥವನಾಗ್ತಾ ಇದ್ದಾನೆ. ಆಗ ಚತುರಂಗ ಬಲ ಎಲ್ಲವನ್ನೂ ಕೂಡ ಕಳಿಸ್ತಕ್ಕಂಥವನಾಗ್ತಾ ಇದ್ದಾನೆ. ಆಗ ಎಲ್ಲ ಗಾಬರಿ ಆಯಿತು. ರಾವಣ ವಿಚಾರ ಮಾಡ್ತಾ ಇದ್ದಾನೆ. ಕೇಳಿದವರೆಲ್ಲರೂ ಕೂಡ ಹೋದವರ ಕಡೆ ಬರ್ತಾ ಇಲ್ಲ. ಏನು ಮಾಡಬೇಕಲ್ಲಿ? ದೂರು ಬೆಳಿದರೆಲ್ಲ ರಾವಣನೊಡನೆ ಜೀರುತ್ತ ಕಳಿಸಿದ ಇಂದ್ರಜಿತುವನೇ. ದೂರ ಕಪಿಯನು ಹಿಡಿದರು ತನ್ನು ಖಜೂರದ ಕಳಹಿದ ನಿಜ ಎಷ್ಟು ಸಾಹಸವಂತ ನೀನೇ ಬಲವಂತ. ಆಗ ಅಲ್ಲಿ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ, ಏನೋ ದೈತ್ಯನಾಗಿರ್ತಕ್ಕಂತಹ ಆ ಇಂದ್ರಜಿತುವಿಗೆ ಕರೀತಾನೆ. ಎರಡನೇ ಮಗನಾಗಿರ್ತಕ್ಕಂತಹ ಮಂಡೋದರಿಯ ಮಗನಾಗಿರುವಂತಹ ಇಂದ್ರಜಿತನನ್ನು ಕರೆದು ರಾವಣ ಹೇಳ್ತಾನೆ, ಅಲ್ಲೋ ಇಂದ್ರಜಿತ, ನೋಡು ಹೋಗು, ಯಾವ ಕಪಿ ಬಂದಿದ್ದಾನೆ. ಇವನಂತಾನೆ ಏನು ಮಾಡಬೇಕು? ಸಾಯಿಸಿ ತೆಗೆದುಕೊಂಡು ಬರಬೇಕು, ಬದುಕಿಸಿ ಕರೆದುಕೊಂಡು ಬರಬೇಕು ಅಂತ ಕೇಳಿದಾಗ, ಹೇಗಾದ್ರೂ ಮಾಡುವ ಕಪಿಯನ್ನು ಹಿಡಿದು ಇಲ್ಲಿ ಅಂತ ರಾವಣ ಆಜ್ಞೆ ಮಾಡಿದಾಗ ಆ ಇಂದ್ರಜಿತು ತಾನು ಅಲ್ಲಿ ಹೊರಡತಕ್ಕಂಥವನಾಗ್ತಾ ಇದ್ದಾನೆ. ಆಗ ಇಂದ್ರಜಿತು ತಾನು ಯುದ್ಧಕ್ಕೆ ಹೋಗಿ ಘನಘೋರವಾಗಿರ್ತಕ್ಕಂತಹ ಯುದ್ಧವನ್ನೆಲ್ಲವನ್ನೂ ಕೂಡ ತಾನು ಮಾಡತಕ್ಕಂಥವನಾಗಿ ಆ ಯುದ್ಧವನ್ನು ಮಾಡಿದಂತಹ ಸಂದರ್ಭದಲ್ಲಿ ತಾನು ಬ್ರಹ್ಮಾಸ್ತ್ರದ ಪ್ರಯೋಗವನ್ನು ಮಾಡತಕ್ಕಂಥವನಾಗ್ತಾ ಇದ್ದಾನೆ. ಯಾವ ಅಸ್ತ್ರದಿಂದಲೂ ಮೆರೆದೇ ಇರತಕ್ಕಂತಹ ಬ್ರಹ್ಮಾಸ್ತ್ರದಿಂದ ಅಲ್ಲಿ ಕಟ್ಟಿಬಿಡತಕ್ಕಂಥವನಾಗ್ತಾ ಇದ್ದಾನೆ. ಬಿಡಿದನು ಇಂದ್ರಜಿತು ಕಡುಕೋಪದಿಂದ ಜಡೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡು ಗಟ್ಟುತ್ತ ಕಿಡಿಕಿಡಿಯಾಡುತ್ತ ಬಡಿದನು. ಎಷ್ಟು ಸಾಹಸವಂತ ನೀನೇ ಬಲವಂತ.
ವಾದ್ಯ ವೈಭವೋ ಸಮೇತವಾಗಿ ಕಿಣಿ ಕಿಣಿಯಾಡುತ್ತ ಕೂಗಿ ಬಿಡುತ್ತಾ ಕುಣಿಸುತ್ತ ಹಾರುತ್ತ ಇಂದ್ರಜಿತು ಜಯವಾಗಲಿ ರಾವಣನಿಗೆ ಜಯವಾಗಲಿ ಅಂತ ಕಟ್ಟಿಕೊಂಡು ಬಂದಿರೋದು. ಆದರೆ ಒಂದು ವಿಶೇಷತೆ ಏನು ಗೊತ್ತೋ, ಆ ಬ್ರಹ್ಮದೇವರ ಅಸ್ತ್ರಕ್ಕೆ ಮರ್ಯಾದೆ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಬಂಧನಕ್ಕೆ ಒಳಗ. ಅಲ್ಲೇನಾಯ್ತು ಪರಿಸ್ಥಿತಿ ಅಂತ, ಬ್ರಹ್ಮಾಸ್ತ್ರಕ್ಕೆ ಬಂಧನಕ್ಕೊಳಗಾದ್ರು, ಕಟ್ಟಿಕೊಂಡು ಬಂದ್ರು. ಆಮೇಲೆ ಇನ್ನೊಂದು ಹಗ್ಗ ತಗೊಂಡು ಕಟ್ಟಿದರು ಸನ್ಯಾಸ. ಆಗ ಬ್ರಹ್ಮಾಸ್ತ್ರ ತಾನೇ ನಾಶವಾಗಿ ಹೋಗುವುದು. ಯಾಕೆ? ಬ್ರಹ್ಮಾಸ್ತ್ರದಿಂದ ಕಟ್ಟಿದ ಮೇಲೆ ಬೇರೇನೂ ಕಟ್ಟುವಂತಿದೆ. ಬ್ರಹ್ಮಾಸ್ತ್ರದಿಂದ ಕಟ್ಟಿದ ಮೇಲೆ ಬೇರೇನೂ ಕಟ್ಟುವಂತೆ ಇಲ್ಲ. ಆದರೆ ಬ್ರಹ್ಮಾಸ್ತ್ರದಿಂದ ಕಟ್ಟಿದ ನಂತರದಲ್ಲಿ ಬೇರೆ ವಸ್ತ್ರ ಕಟ್ಟಿದ ಅಕ್ಷಣ ವಸ್ತ್ರ ಬಿಚ್ಚಿ ಹೋಗುತ್ತದೆ. ರಾವಣ ಎದುರಿಗೆ ಬಂದಂತಹ ಸಂದರ್ಭದಲ್ಲಿ ಆಗ ಮಾತಾಡಿಸ್ತಕ್ಕಂತಹವನಾಗ್ತಾ ಇದ್ದಾನೆ. ಕಂಡನು ರಾವಣನು ತಂಡ ಕವಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು. ಕೊಂಡು ಮಳೆದ ಬಿಡಿ ನೋಡಿದ ಕವಿಯನು ಕೊಂಡು ಗುರುಸಿದನು. ಎಷ್ಟು ಸಾಹಸವಂತ ನೀನೇ ಬಲವಂತ, ಆಗ ಯಾರು ನೀನು ಕಪಿ? ಕಪೇ ಕುತೋಸಿ ಕಸ್ಯ ಬಾಕಿ ಮಸ್ತಮೀತ್ ಸಂಕೃತಂ ವಿಚೀರಿತೇವ ನವಾರಯತ್ತಿ ಭೀಷಣ ಸಬಿಚ್ಚತಾ ಕನ್ಮಣಿ. ಆಗ ಹೇಳ್ತಾ ಇದ್ದಾನೆ, ಕಪಿ ಯಾರು ನೀನು? ಯಾಕೆ ಬರತಕ್ಕಂಥವನು ಅಂತ ಇದ್ದಿ? ಯಾಕೆ ವನವನ್ನು ನಾಶ ಮಾಡಿದಿ ಅಂತ ಕೇಳಿದಾಗ ಆಗ ಹನುಮಂತ ಹೇಳ್ತಾನೆ, ನೋಡು ನಾನು ಕಪಿ. ಕಪಿಗಳು ಯಾವುದಾದರೂ ಶಾಂತ ಇದೆ ಅಂತ ಗೊತ್ತೋ? ಇಲ್ಲ. ಕಪಿಗಳು ಶಾಂತ ಕಪಿ ಅನ್ನುವಂತಹದ್ದು ಲೋಕದಲ್ಲಿ ಎಲ್ಲೂ ಇಲ್ಲ. ಆದರೆ ಕಪಿಗಳು ಅಂದ್ರೆ ಚೇಷ್ಟೆ, ಚೇಷ್ಟೆ ಅಂದ್ರೆ ಕಪಿ. ಅದಕ್ಕಾಗಿ ನನ್ನ ಕಾರ್ಯ ನಾನು ಮಾಡಿದ್ದೇನೆ. ಚೇಷ್ಟೆ ಮಾಡುವಂತಹ ಕಾರ್ಯ ಅದು, ಅದಕ್ಕಾಗಿ ನಾನು ಮಾಡಿದ್ದೇನೆ. ಆದ್ದರಿಂದ ಆಗ ನೀನು ಯಾಕೆ ಸಂಹಾರ ಮಾಡಿದೆ? ನಾನು ಯಾರು? ನೀನು ಯಾರು? ಇಲ್ಲಿಗೆ ಯಾಕೆ ಬರತಕ್ಕಂಥವನಾಗ್ತಾ ಇದ್ದಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆಗ ಅಲ್ಲಿ ಹೇಳ್ತಕ್ಕಂಥವನಾಗ್ತಾ ಇದ್ದಾನೆ, ನೋಡು ನಾನು ಯಾರು ಅನ್ನುವಂಥದ್ದು ಬೇಕೋದಿಲ್ಲೋ, ಬಲವಂತ ರಾಮರ ಛಲವ್ಯಾಕೋ ನಿನ್ನಗಿಷ್ಟು ಎಲ್ಲವೋ ನೋಡಗನೆ ಯಾವುದೇಳೋ ನಿನ್ನೊಡೆಯ ಹೆಸರನ್ನ. ಬಲವಂತ ರಾಮರ ಬಂಡ ಬಂದಿಯನು ಹಲವು ಮಗಾಕೋ ಹನುಮನಾನೆ. ಅವೇ ಹಿದೂತ ಮಾಗದಂ ದುರಂತ ವಿಕ್ರಮಸ್ಯ ಗರುತ್ತಮಸ್ಯ ಮಾರುತಿಂ ಪುರಂಶಯೇತ ವಿಶ್ವರಂ. ನೋಡಿದವನ ನಾನು ಯಾರು ಅಂತ ತಿಳ್ಕೊಂಡು ಆಗ ಅಲ್ಲಿ ಹೇಳ್ತಾ ಇದ್ದಾನೆ, ಬಡರಾವಣನೆ ನೀನು ಬಲವಂತ ರಾಮರ ಬಂಡ ಬಂದಿಯವನು ಹಲವು ಮತ್ತೆ ಹಾಕುವ. ಅವೇ ದೂತಮಾಗತಂ ದುರಂತ ವಿಕ್ರಮಸ್ಯಮ. ಆಗ ಹೇಳ್ತಾರೆ ಹನುಮಂತ ದೇವರು ಹೇಳ್ತಾರೆ, ನಾನು ರಾಮ ದೂತ ಬಂದಿದ್ದೇನೆ. ನಂದದು ನಾನಂತ ವಂಶದಲ್ಲಿ ಹುಟ್ಟಿದ್ದೇನೆ, ಅಲ್ಲಿದ್ದೇನೆ, ಇಲ್ಲಿದ್ದೇನೆ, ಅದು ಯಾವುದೂ ಅಡ್ರೆಸ್ ಹೇಳಿಲ್ರಿ. ಹೇಳಿದ್ದೇನು? ಅವೈ ದೂತಮಾಗತಂ ದುರಂತ ವಿಕ್ರಮಸ್ಯಮ. ರಾಮನ ದೂತ ನಾನು ಬಂದಿದ್ದೇನೆ. ರಾವಣ ನಿನ್ನನ್ನು ಸಂಹಾರ ಮಾಡುತ್ತೇನೆ. ಬಂದವರಿಗೆ ಮರ್ಯಾದೆ ಕೊಡುವ ಸ್ಥಾನಮಾನವೊಂದು. ನಾನು ಒಬ್ಬ ದೂತನಾಗಿ ಬಂದಾಗ ದೂತನಿಗೆ ಮರ್ಯಾದೆ ಹೇಗೆ ಕೊಡಬೇಕು ನೀನು ಕೊಡಲಿಲ್ಲ. ಇರಲಿ, ನೀನು ನೋಡ್ತೀನಿ ಅಂತ ಅವನಿಗಿಂತಲೂ ಎತ್ತರವಾದ ಆಸನ ಬಾಲ ಸುತ್ತಿ ಹನುಮಪ್ಪ ಮೇಲೆ ಕೊಟ್ಟು ಬಂದಂತಹ ದೂತರಿಗೆ ಮರ್ಯಾದೆ ಕೊಡಬೇಕು, ಅವರಿಗೊಂದು ಮಾನ ಸನ್ಮಾನ ಕೊಡಬೇಕು, ಅವರಿಗೆ ಗೌರವ ಕೊಡಬೇಕು. ಆದರೆ ನೀನು ಮಾಡಿದ್ದೇನೋ ತಪ್ಪು ಮಾಡತಕ್ಕಂಥ ಅಂತ ಅವನಿಗಿಂತಲೂ ಎತ್ತರದ ಆಸನದಲ್ಲಿ ಕೂತ್ರಂತ ಹನುಮಪ್ಪ. ಆಗ ಹೇಳ್ತಾನೆ, ಒಂದು ವೇಳೆ ಇವತ್ತಿಗೆ ನೀನು ಸೀತೆಯನ್ನು ಬಿಟ್ಟರೆ ನೀನು ಬದುಕ್ತೀವಿ, ಇಲ್ಲದೆ ಇದ್ದರೆ ನೀನು ನಾಶನಾಗಿ ಹೋಗಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ, ಬಡೆಯನ ಬಣ್ಣೆ ಇಲ್ಲ ಎಂದು ಕಾಡಿದೇನೋ. ಸಮುದ್ರ ಮಿತ್ರ ಬಂಧವೋ ವಿನಾಶಮಾಸು ಯಸ್ಸಸಿ ರಾಮ ಬಾಣಧಾರಣೆ ಕ್ಷಮಾ ಸುರೇಶ್ವರ. ರಾಮರಪ್ಪಣೆ ಇಲ್ಲ ಎಂದು ತಾಳಿದರು. ನನಗೆ ಸಂಹಾರ ಮಾಡಲಿಕ್ಕೆ ಒಂದು ಕ್ಷಣ ಹತ್ತುವುದಿಲ್ಲ. ಯಾಕೆ? ನಿನ್ನ ಒಬ್ಬ ಬಲನಾಗಿರತಕ್ಕಂತಹ ಅಕ್ಷಕುಮಾರ ಮಗನನ್ನೇ ಸಂಹಾರ ಮಾಡಿದ್ದೇನೆ ಹೊರತು ನಿನ್ನ ಸಂಹಾರ ಮಾಡುವುದು ನನಗೇನು
ಇದು ಚಿಕ್ಕದಾದಂತಹ ಕೆಲಸ, ಆದರೆ ನಾನು ಸಂಹಾರ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ರಾಮರಪ್ಪಣೆಗಿಲ್ಲ ಎಂದು ತಾಳಿದೇನು. ಬರೀ ಸೀತಾ ನೋಡ್ಕೊಂಬ ಅಂತ ಹೇಳಿದ್ದಾನೆ ಹೊರತು ರಾವಣನನ್ನು ಕೊಂದುವ ಅಂತ ಹೇಳಿದ್ರೆ ಮುಚ್ಚೇ ಬಿಡ್ತೀನಿ. ಆದ್ರೆ ನಿನಗೆ ವರ ರಾಮನೇ ಬಂದು ನಿನ್ನ ಸಂಹಾರ ಮಾಡಬೇಕು ಅಂತ, ಅದಕ್ಕೆ ನಾನು ಬಿಡ್ತಾ ಇದ್ದೇನೆ. ಇಲ್ಲದೆ ಇದ್ರೆ ನಿನ್ನ ಸಂಹಾರ ಮಾಡಿ ಬಿಡ್ತಿದ್ದೆ ನೀನು ತಿಳ್ಕೊಂಡು. ಆಗ ಹೇಳ್ತಾನಂತೆ, ಎಷ್ಟು ಮಂದಿ ಇದ್ದೀರೋ ನೀನು ಒಂದು ಕಪಿ, ಏನ್ ನೀನು ನಿನ್ನಂತಹ ರಾಮನ ಬಳಿಯಲ್ಲಿ ಎಷ್ಟು ಜನ ಇದ್ದಾರೆ? ಆಗ ಎನ್ನಂತ ದೂತರು ನಿನ್ನಂತ ಪ್ರೇತರು 200 ನಿನ್ನಂತ ದೂತರು ರಾಮನ ಬಳಿಯಲು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿಬರಿಯ. ಎನ್ನಂತ ದೂತರು ನಿನ್ನಂತ ಪ್ರೇತರು 200 300 ಆಗ ಹೇಳ್ತಾನೆ, ನೋಡು ರಾವಣ, ನನ್ನಂತಹ ದೂತರು 200 300 ಕೋಟಿ ಕೇಳರಿಯ. ನನ್ನಂತಹ ದೂತರು ರಾಮನ ಬಳಿ 200 300 ಕೋಟಿ ಇದ್ದಾರೆ. ರಾವಣಂದ್ರಂತ ಒಂದು ಕಪಿ ಬಂದ್ರೇ ಇಷ್ಟು ಸರ್ವನಾಶ ಮಾಡಿ ಹಾಕಿದೆ ನನ್ನವನ. 200 300 ಆದ್ರ ಗತಿ ಏನು? ಎನ್ನಂತ ದೂತರು ನಿನ್ನಂತ ಪ್ರೇತರು 200 300 ಕೋಟಿ ಕೇಳರಿಯ ಅಂತ ಅಲ್ಲಿ ಹೇಳ್ತಕ್ಕಂತಹದ್ದಾಗ್ತಾ ಇದ್ದಾನೆ. ಆಗ ಸಿಟ್ಟು ಬರ್ತಕ್ಕಂತಹದ್ದಾಗಿ ಏನು ಮಾಡಬೇಕು, ಇವನು ಸಾಯಿಸಿಬಿಡ್ರಿ ಅಂತ ರಾವಣ ಆಜ್ಞೆ ಮಾಡ್ತಾನಂತೆ. ಆಗ ಬಂದು ವಿಭೀಷಣ ಹೇಳ್ತಾನೆ, ಅಣ್ಣ ಹೀಗೆ ಮಾಡೋದಲ್ಲ, ದೂತನನ್ನು ಯಾವುದೇ ದೃಷ್ಟಿಯಿಂದ ಸಂಹಾರ ಮಾಡುವುದಲ್ಲ. ಅವನು ದೂತನಾಗಿ ಬಂದಿದ್ದಾನೆ, ದೂತನ ಮರ್ಯಾದೆ ಇರಬೇಕು. ಆಗ ಅವನು ಪೋಸ್ಟ್ಮನ್ ಆಗಿ ಬಂದಿದ್ದಾನೆ ಅಂದ್ರೆ ಅವನ ಪತ್ರ ಏನಿದೆ ಅಂತ ತಿಳ್ಕೊಳ್ಳಿ. ಪತ್ರ ಏನೋ ತಂದಿ ಅಂತ ಅವನಿಗೆ ಬಿಡಿದ್ರೆ ಆದರೆ ಅದು ಸರಿ ಹೋಗ್ತಕ್ಕಂತಹದ್ದಲ್ಲ. ಆದ್ದರಿಂದ ದೂತ ಬಂದಿದ್ದಾನೆ ಅಂದ್ರೆ ಅವನ ಸಂಹಾರ ಮಾಡುವುದಲ್ಲ ಅಂತ ಹೇಳಿದ ಕ್ಷಣ ಆಗಲಿ ಮತ್ತೇನು ಮಾಡಬೇಕು ಅಂತ ಆ ಸಿಟ್ಟಿಗೆ ಬಂದಿರತಕ್ಕಂತಹ ರಾವಣ ಕಡುಕೋಪದಿಂದಲೇ ಹುಳ ರಾವಣನು ಸುಡಿನಿಂದ ಸುದ್ದಿ ಒಡೆಯನ ಮಾತಿಗೆ ಗಡಬೆಡೆ ಇಲ್ಲದೆ ಒಡನೆ ಮುಗಿದರು. ಎಷ್ಟು ಸಾಲ ಬಂದ ನೀನೇ ಬಲವಂತ, ಬಳಿರೆ ಬಳಿರೆ ರಾಮಂತ. ಹೇಳ್ತಾರೆ, ಆಜ್ಞೆ ಮಾಡ್ತಾರೆ, ಈ ಕಪಿಯ ಬಾಲ ದೊಡ್ಡದಲ್ಲ, ಇದಕ್ಕೆ ಬೆಂಕಿ ಹಚ್ಚಿಬಿಡು. ಇಲ್ಲಿ ಬಂದಿದ್ದು ಏನು ಅಂತ ಪರಿಣಾಮ ಗೊತ್ತಾಗಲಿ ಅಂತ ಹೇಳಿ ಆಗ ಎಲ್ಲ ವಸ್ತ್ರಗಳನ್ನು ಉತ್ಕೊಂಡು ಬರ್ತಾರಲ್ಲ, ಮನೆಯಲ್ಲಿರುವ ಎಲ್ಲ ವಸ್ತ್ರಗಳನ್ನು ತಂದರು. ಬಾಲೆರ ವಸ್ತ್ರವ ಸೆಳೆದು ತಾರೆನಲು ತಂದರು ವಸನ